ಕೂಡಿ ವಂದನೆ. ಬಂದಂತ ಎಲ್ಲ ಆತ್ಮೀಯರಿಗೆ ಕೂಡಿ ಬಂದಂತ ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶ ಭಾಗಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ರಾತ್ರಿ ಮಲಗಿದ ಕೂಡಲೇ ನಿದ್ರಿಸಿ ಮುಂಜಾನೆ ಎದ್ದೇಳುವಂತೆ ಅಪ್ಪ ನಿಮ್ಮ ಮಹಾಕೃಪೆಯು ನಮ್ಮೆಲ್ಲರನ್ನು ಎಬ್ಬಿಸಿದಕ್ಕಾಗಿ ಸ್ತೋತ್ರಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಈ ಒಳ್ಳೆಯ ಅವಕಾಶವನ್ನು ನೀವು ಕೊಟ್ಟಿಸಿದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂತ ಮಾತುಗಳು ತಂದೆ ನಿಮ್ಮ ಆತ್ಮನ ಮೂಲಕ, ನಿಮ್ಮ ಸತ್ಯವಚನದ ಮೂಲಕ ಬರುವಂತೆ ಸಹಾಯ ಮಾಡಿರಿ. ಕೇಳುವಂತ ನಿಮ್ಮ ಮಕ್ಕಳಾದಂತ ನಾವು ಕೇಳಿ ತಂದೆ ಅದರ ಪ್ರಕಾರ ನಡೆಯುವುದಕ್ಕೆ ನಮಗೆ ಬೇಕಾದಂತ ಆತ್ಮಿಕ ಬಲ, ಪ್ರೀತಿ, ಶಿಕ್ಷಣವನ್ನು ಕೊಟ್ಟು ನಡೆಸಿರಿ ತಂದೆ. ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ನನ್ನ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೆನ್. ಕೂಡಿ ಬಂದಂತಹ ದೇವ ಜನರಿಗೆ ಮತ್ತೊಂದು ಸಾರಿ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. ಬೇರೆ ಈ ದಿನ ವಾಕ್ಯದ ಅಂಶದ ಹೆಸರು ಸ್ವಲ್ಪ ಹೊತ್ತಾದ ನಂತರ ನಿಮಗೆ ಗೊತ್ತಾಗುತ್ತೆ ಅಥವಾ ನಾನು ಹೇಳುತ್ತೇನೆ. ಮೊದಲನೇದಾಗಿ ವಚನ ತೆಗೆದು ನೋಡೋಣ. ಯೋಬನ ಗ್ರಂಥ 24ನೇ ಅಧ್ಯಾಯ 22ನೇ ವಚನವನ್ನು ಒಂದು ಸಾರಿ ಓದೋಣ. ಯೋಬನ ಗ್ರಂಥ 24ನೇ ಅಧ್ಯಾಯ 22ನೇ ವಚನ. ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಅವರು ತಮ್ಮ ಜೀವವು ಇನ್ನುಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ಸಾಕು, ಥ್ಯಾಂಕ್ ಯು. ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಏನ್ಪೇರೆ ನಾವು ಆಲೋಚನೆ ಮಾಡುವಾಗ ಬಲಿಷ್ಠರನ್ನು ಉಳಿಸುವಂತ ಅವಶ್ಯಕತೆ ಇದೆಯಾ ಅಂತ ಅಂದ್ರೆ ಒಂದು ರೀತಿಲಿ ಹೌದು, ಒಂದು ರೀತಿಲಿ ಬೇಡವಂತ ಅವಶ್ಯಕತೆ, ಇಲ್ಲದಂತ ಅವಶ್ಯಕತೆ. ಯಾಕಂದ್ರೆ ಆತನು ಬಲಿಷ್ಠನೇ ಆಗಿದ್ದಾನೆ ಅಲ್ವಾ. ಹುಟ್ಟು ಸಾವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆದ್ರೆ ದೇವರು ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾ ಇದ್ದಾನೆ. ಈ ಬಲಿಷ್ಠನು ಅಂದ್ರೆ ಯಾರು? ಈ ಬಲಿಷ್ಠನು ಅಂದ್ರೆ ಯಾರು ಅನ್ನುವಂತ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ತಿಳಿಸಬಹುದು, ಈ ಬಲಿಷ್ಠನು ಯಾರು? ಓಕೆ, ಒಂದ್ಸಾರಿ ಅದೇ ಯೋಬನ ಗ್ರಂಥ 34ನೇ ಅಧ್ಯಾಯ 24ನೇ ವಚನವನ್ನು ಒಂದು ಸಾರಿ ಓದೋಣ. ಯಾವ ವಿಮರ್ಶೆಯೂ ಇಲ್ಲದೆ ತೀರ್ಮಾನಿಸಿ ಬಲಿಷ್ಠರನ್ನು ಮುರಿದು ಅವರ ಸ್ಥಾನದಲ್ಲಿ ಇತರರನ್ನು ನಿಲ್ಲಿಸುವನು. ಬೇರೆ ಯಾವ ವಿಮರ್ಶೆಯೂ ಇಲ್ಲದೆ ತೀರ್ಮಾನಿಸಿ ಬಲಿಷ್ಠರನ್ನು ಮುರಿದು ಅವರ ಸ್ಥಾನದಲ್ಲಿ ಇತರರನ್ನು ನಿಲ್ಲಿಸುವ. ಅಂದ್ರೆ ಬಲಿಷ್ಠರು ಅಂದ್ರೆ ಪಾಪಿಗಳು ಅಥವಾ ದುಷ್ಟರು ಅಂತ ಹೇಳಬಹುದು. ದೇವರು ಹೇಳುತ್ತಿರುವಂತ ಮಾತು, ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸ್ತಾ ಇದ್ದಾನೆ ಅಂತಂದ್ರೆ, ಬಲಿಷ್ಠರು ಅಂದ್ರೆ ಪಾಪಾತ್ಮರು, ಪಾಪಿಗಳು. ಇವರನ್ನು ದೇವರು ಉಳಿಸ್ತಾ ಇದ್ದಾರಂತೆ. ಯಾಕೆ ಉಳಿಸ್ತಾ ಇದ್ದಾರೆ? ಬಲಿಷ್ಠರನ್ನು ಅಂದ್ರೆ ಪಾಪಿಗಳನ್ನು ಉಳಿಸುವಂತ ಅವಶ್ಯಕತೆ ಇದೆಯಾ ದೇವರಿಗೆ? ಪಾಪಾತ್ಮರನ್ನು, ದುಷ್ಟರನ್ನು, ವ್ಯಭಿಚಾರಿಗಳನ್ನು, ಕಳ್ಳರನ್ನು, ಸುಲುಕೊಳ್ಳುವವರನ್ನು ಉಳಿಸುವಂತ ಅವಶ್ಯಕತೆ ಇದೆಯಾ? ದೇವರ ಮನಸ್ಸು ತಿಳಿದುಕೊಳ್ಳೋದು ಬಹಳ ಕಷ್ಟ ಪ್ರಿಯರೇ. ಆತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ರೋಮಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತು, ಕರ್ತನ ಮನಸ್ಸನ್ನು ತಿಳಿದುಕೊಂಡವನ ಯಾರು? ಅಂದ್ರೆ ದೇವರು ಪ್ರಶ್ನೆ ಆಗ್ತಾ ಇದ್ದಾರೆ, ನನ್ನ ಮನಸ್ಸು ಯಾರಿಗ ಅರ್ಥ ಆಗಿದೆ? ಈ ಭೂನಿವಾಸಿಗಳಿಗೆ ಅರ್ಥ ಆಗಿದ್ಯಾ? ಅರ್ಥ ಆಗಿದ್ಯಾ? ಅರ್ಥ ಆಗಿಲ್ಲ ಪ್ರೇರೆ.
ಒಂದು ವಿಷಯ ನಡೀತದೆ ಪ್ರಿಯ. ಯೇಸು ಕ್ರಿಸ್ತನ ಕಾಲದಲ್ಲಿ ಒಂದು ಸಂದರ್ಭ ನಡೀತದೆ. ಆ ಸಂದರ್ಭ ಏನಂತ ಒಂದು ಸಾರಿ ನೋಡೋಣ. ಒಂದು ಸಾರಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ನೇ ವಚನದಿಂದ ಓದೋಣ. ಲೂಕನು ಬರೆದ ಸುವಾರ್ತೆ. ಆಗ ಯೇಸು, ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದಿದ್ದರಿಂದ ಆ 2 ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸಿಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಸಾಕು ಈ ಸಂದರ್ಭ ನಾವು ನೋಡಿದ್ದೇವೆ. ಐಶ್ವರ್ಯವಂತನಾದ ಫರಿಸಾಯನ ಮನೆಗೆ, ಅಂದ್ರೆ ಸಿಮೋನ್ ಎನ್ನುವಂತ ಆ ಒಂದು ಐಶ್ವರ್ಯವಂತನ ಮನೆಗೆ ಯೇಸು ಸ್ವಾಮಿ ಹೋಗುವುದನ್ನು ನೋಡ್ತೇವೆ. ಯೇಸು ಸ್ವಾಮಿ ದುರಾಚಾರಿ, ಯೇಸು ಸ್ವಾಮಿ ಪಾದಕ್ಕೆ ಆ ಸ್ತ್ರೀಯು ಮರಿಯಳು ಬಿದ್ದಾಗ ಸಿಮೋನನು ಮನಸ್ಸಿನಲ್ಲಿ ಅಂದುಕೊಳ್ಳುವಂಥದ್ದು, ಈ ದುರಾಚಾರಿ ಯಾರಂತ ಗೊತ್ತಾಗಿದ್ರೆ ಯೇಸು ಕ್ರಿಸ್ತನ ಮುಟ್ಟಗೊಡಿಸ್ತಾರಲ್ವೇನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ಯೇಸು ಪ್ರಭುಗೆ ಗೊತ್ತಾಗಿ ಈ ಒಂದು ಪ್ರಶ್ನೆ ಆಗ್ತಾ ಇದ್ದಾರೆ. ಒಬ್ಬ ಸಾಹುಕಾರನಿಗೆ ಒಬ್ಬನು 500 ಹಣ, ಒಬ್ಬ 50 ಹಣ ಕೊಡ್ಬೇಕಾಗಿತ್ತು. ಇವರಿಬ್ಬರನ್ನು ಮನ್ನಿಸಿದಾಗ ಇವರಿಬ್ಬರಲ್ಲಿ ಯಾರು ಹೆಚ್ಚಾಗಿ ಆ ಸಾಹುಕಾರನಿಗೆ ಪ್ರೀತಿಸ್ತಾರೆ ಅಂದಾಗ 500 ಹಣ. ಸಿಮೋನನೇ, ನಾನಿನ್ ಮನೆಗೆ ಬಂದಾಗ ನನ್ನ ಕಾಲ್ದೊಳಗೆ ನೀರು ಕೊಡ್ಲಿಲ್ಲ, ನನ್ನ ತಲೆಗೆ ಎಣ್ಣೆ ಕೊಡ್ಲಿಲ್ಲ. ಆದ್ರೆ ಈ ಸ್ತ್ರೀ, ವ್ಯಭಿಚಾರಿಯಾದಂತ ಈ ಸ್ತ್ರೀ ತಲೆಗೆ ಎಣ್ಣೆಯನ್ನು ಇದು ಪಾದವನ್ನು ತನ್ನ ಕೂದಲಿನಿಂದ ಒರೆಸ್ತಾ ಇದ್ದಾಳೆ. ಅಂದ್ರೆ ತನ್ನ ಪಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನಾನು ಎಷ್ಟು ಮಹಾಪಾಪಿಯಾಗಿದ್ದೇನೆ, ಈ ಪಾಪ ಹೇಗಾದ್ರೂ ಮಾಡಿ ನಾನು ಪರಿಹಾರ ಮಾಡ್ಕೋಬೇಕಲ್ಲ. ಲೋಕವೆಲ್ಲ ಸುತ್ತು ಬಂದ್ರು ನನ್ನ ಪಾಪಕ್ಕೆ ಪರಿಹಾರ ಸಿಗದೆ, ಮನಸ್ಸಿನಲ್ಲಿ ನೆಮ್ಮದಿ ಸಿಗದೆ, ಸಮಾಧಾನ ಸಿಗದೆ, ಸಂತೋಷ ಸಿಗದೆ, ನನ್ನ ಪ್ರಾಣ ಅಪಾಯದಿಂದಲೂ ಪ್ರಾಣ ಭಯದಿಂದಲೂ ಸಾಯುತ್ತಿರುವಾಗ, ನನ್ನ ಪಾಪ ವಿಮೋಚಕನು ಯಾರಾದರೂ ಇದ್ದಾನೋ ಅಂತ ಹುಡುಕುತ್ತಿರುವಾಗ ಆ ಸಮಯದಲ್ಲಿ ಯೇಸು ಪ್ರಭು ಸಿಕ್ಕಿದಂಥದ್ದು ಬರಗಾಲದಲ್ಲಿ ಜೀವ ಉಳಿಸಿಕೊಳ್ಳುವಂತ ಪರಿಸ್ಥಿತಿ ಆ ಸ್ತ್ರೀದಾಗಿತ್ತು ಪ್ರೇರೆ. ಸಿಮೋನನು ನೀತಿವಂತನ ಅಂದುಕೊಂಡಿದ್ದಾನೆ. ತನ್ನನ್ನು ತಾನು ಏನ್ ಅನ್ಕೊಂಡಿದ್ದಾನೆ ಗೊತ್ತಾ? ನೀತಿವಂತನು ಅಂದುಕೊಂಡಿದ್ದಾನೆ. ಅಂದ್ರೆ ದೇವರು ಹೇಳುವಂತ ಮಾತು, ಎಷ್ಟೇ ಮನುಷ್ಯನು ಪಾಪ ಮಾಡಿದರೂ, ಅಪರಾಧ ಮಾಡಿದರೂ, ಎಂಥ ದುರ್ಮಾರ್ಗನಿದ್ದರೂ ದೇವರ ಬಳಿಗೆ ಬಂದರೆ ದೇವರೇನ್ ಮಾಡ್ತಾರೆ? ದುಷ್ಟರನ್ನು, ಭ್ರಷ್ಟರನ್ನು ಬದಲಾಯಿಸಿ ತನ್ನ ಶಕ್ತಿಯಿಂದ ಏನ್ ಮಾಡ್ತಾರಂತೆ? ಯೋಬನ ಗ್ರಂಥದಲ್ಲಿ ನಾವು ನೋಡಿದಾಗ 24-22ರಲ್ಲಿ ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಬಲಿಷ್ಠರು ಅಂದ್ರೆ ಪಾಪಾತ್ಮರು, ಪಾಪದಲ್ಲಿ ಇದ್ದವರು, ಪಾಪ ಮಾಡುತ್ತಿರುವವರನ್ನು ದೇವರು ಕರೆದು ನೀತಿವಂತರ ಮಾರ್ಗದಲ್ಲಿ ನಡೆಸಲು ದೇವರು ಆಸಕ್ತಿ ಉಳ್ಳವನಾಗಿದ್ದಾನೆ. ಅವರ ಜೀವಿತದ ಕೆಲವರು ಲೋಕದಲ್ಲಿ ಹೇಳ್ತಾರೆ, ಈತನು ಬದುಕಲ್ಲ, ಇವನು ಮಹಾಪಾಪಿನು, ಈತನು ಮಹಾ ಅನ್ಯಾಯಗಾರನು, ಇವನು ಬದುಕಲ್ಲ, ಇವನು ಪಾಪದ ಗಡ ತುಂಬೋಗಿದೆ ಅಂತ ಪ್ರಪಂಚ ಅನ್ಬೋದು. ಯೋಬನ ಗ್ರಂಥದಲ್ಲಿ ಹೇಳುವಂತ ಮಾತೇನು ಗೊತ್ತಾ? ತಾನು ಉಳಿಯುವುದಿಲ್ಲ ಅಂತ ನಂಬಿದರೂ ನನ್ನ ಪಾಪದ ಜೀವಿತಕ್ಕೆ ಅಂತ್ಯ ಬಂತು, ನಾನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವ ಪಾಪಾತ್ಮನು ಒಂದು ವೇಳೆ ಅಂದುಕೊಂಡ್ರು ದೇವರು ಹೇಳುವಂತ ಮಾತು ಯೋಬನ ಗ್ರಂಥದಲ್ಲಿ ಕೆಳಗಡೆ ವಚನವನ್ನು ಓದೋಣ. 24-22. 22ನೇ ವಚನ ಬ್ರದರ್. 22ನೇ ವಚನ ಕೆಳಗಡೆ ಓದೋಣ. ಅವರು ತಮ್ಮ ಜೀವವು ಇನ್ನುಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ನನ್ನ ಪಾಪದ ಕೊಡ ತುಂಬೋಗಿದೆ, ನನ್ನ ಇನ್ನು ಉಳಿಸಲು ಯಾರು ಸಾಧ್ಯ ಇಲ್ಲ ಅಂತ ನಂಬಿದರು, ತನ್ನ ಪ್ರಾಣ ಉಳಿಯೋದಿಲ್ಲ, ನಾನು ಭಯಂಕರ ಪಾಪ ಮಾಡಿದ್ದೇನೆ, ನನಗೆ ರೋಗದಿಂದ ಬಿಡುಗಡೆ ಮಾಡೋದಕ್ಕೆ ನನ್ನ ಪಾಪವೇ ಅಡ್ಡಿಯಾಗಿದೆ ಅಂದುಕೊಂಡು ಯಾರಾದ್ರೂ ಬದುಕ್ತಾ ಇದ್ದರು, ದೇವರೇನ್ ಹೇಳ್ತಾರೆ ಗೊತ್ತಾ? ದೇವರ ಶಕ್ತಿಯಿಂದ ಆತನು ಉಳಿಯುವನು. ಇನ್ನು ಉಳಿಯುವುದಿಲ್ಲ ಅಂತ ನಂಬಿದರೂ ಬದುಕುತ್ತಾನಂತೆ, ಉದ್ಧಾರವಾಗ್ತಾನಂತೆ. ಬೇರೆ ನಿಜವಾಗ್ಲೂ ನಮ್ಗೆ ಸಿಕ್ಕಿರುವಂತ ದೇವರು ಅದ್ಭುತನು ಪ್ರೇರೆ.
ಆತನ ಪ್ರೀತಿಗೆ ಏನಾದ್ರೂ ಮಿತಿ ಇದೆಯಾ ಆತನ ಪ್ರೀತಿಗೆ? ಆತನ ಪ್ರೀತಿಗೆ ಏನಾದ್ರೂ ಕಂಟ್ರೋಲ್ ಇದೆಯಾ? ಅಪರಿಮಿತವಾದ ಪ್ರೀತಿ ದೇವರದು. ನಾವು ಪ್ರಪಂಚವನ್ನು ನೋಡುವಾಗ ಎಂತ ಭಯಂಕರವಾದಂತ ಕ್ರೂರಿಗಳಿದ್ದರು, ಎಂತ ಭಯಂಕರವಾದಂತ ಕೊಲೆಗಾರರಿದ್ದರು, ಎಂತ ಭಯಂಕರವಾದಂತ ವ್ಯಭಿಚಾರಿಗಳಿದ್ದರೂ ದೇವರು ಯಾಕೆ ತಕ್ಕ ಸಮಯದಲ್ಲಿ ಅವರನ್ನು ಶಿಕ್ಷಿಸಿ ಅವರನ್ನು ಯಾಕೆ ಸಂಹಾರ ಮಾಡ್ತಾ ಇಲ್ಲ ಅಂತ ಅಂದ್ರೆ, ದೇವರು ಹೇಳುವಂತ ಮಾತು, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ಸ್ವಲ್ಪವಾದ್ರೂ ಸಂತೋಷ ಇದೆಯಾ ನನಗೆ? ಯೆಹೆಜ್ಕೇಲನ ಗ್ರಂಥ ಒಂದು ಸಾರಿ ತೆಗೋಣ. ಯೆಹೆಜ್ಕೇಲನ ಗ್ರಂಥ ತೆಗೋಣ, 18ನೇ ಅಧ್ಯಾಯ 21ನೇ ವಚನ ಒಂದು ಸಾರಿ ತೆಗೆದು ನೋಡೋಣ ಪ್ರಿಯರೇ. ಆದರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಕೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳುವನು. ಅವನು ಮಾಡಿದ್ದ ಯಾವ ಅಪರಾಧವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುತ್ತಿರುವ ಸಧರ್ಮದಿಂದಲೇ ಅವನು ಬಾಳುವನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದರೆ ದುಷ್ಟನು ತಾನು ಮಾಡುತ್ತಿದ್ದ, ನಾವಲ್ಲಿ ನೋಡೋದಲ್ಲ, ಬಲಿಷ್ಠನು ಅಂದ್ರೆ ದುಷ್ಟನು. ಈ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಕೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳುವನು. ತಪ್ಪು ಮಾಡಿದವನಿಗೆ, ಅಪರಾಧ ಮಾಡಿದವನಿಗೆ ಈ ಕಾನೂನು ಶಿಕ್ಷೆ ಕೊಡುತ್ತೆ. ಒಳ್ಳೇದು, ಕೊಡಲಿ. ಆದರೆ ದೇವರು ಅವನ ಸಾಯಿಸೋದಿಕ್ಕೆ ಇಷ್ಟಪಡಲ್ವಂತೆ. ದುಷ್ಟರನ್ನು ಸಂಹಾರ ಮಾಡ್ತಾ ಹೋದ್ರೆ ಭೂಮಿ ಮೇಲೆ ಯಾರಾದ್ರೂ ಮನುಷ್ಯರು ಉಳಿಯಕ್ಕಾಗತ್ತಾ ಪ್ರಿಯರೇ? ಆಲೋಚನೆ ಮಾಡೋಣ. ದುಷ್ಟರನ್ನು ಸಂಹಾರ ಮಾಡ್ಕೋ ಹೋದ್ರೆ, ಶಿಷ್ಟರನ್ನು ರಕ್ಷಿಸುತ್ತಾ ಹೋದರೆ ಭೂಮಿ ಮೇಲೆ ಯಾರಾದ್ರೂ ಉಳಿತಾರ? ಸಾಧ್ಯನೇ ಇಲ್ಲ ಪ್ರಿಯರೇ, ಅಸಾಧ್ಯ ಅದು. ಯಾಕಂದ್ರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲಾರು ದೇವರ ಮಹಿಮೆನು ಕಾಣದೆ ಹೋಗಿದ್ದಾರೆ. ಯಾಕೆ? ಎಲ್ಲಾರು ಪಾಪ ಮಾಡಿದ್ದರಿಂದ. ಎಲ್ಲಾರು ಪಾಪ ಮಾಡಿದಾರ? ಹೌದು. ಸೃಷ್ಟಿಕರ್ತನನ್ನು ಅರಿಯದೆ ಇರುವಂಥದ್ದೇ ಮಹಾಪಾಪ. ನಮ್ಮನ್ನು ಹೆತ್ತಂತ ತಂದೆಯನ್ನು ತಿಳಿಯದೆ ಈ ಲೋಕದ ಕಾರ್ಯಗಳಲ್ಲಿ, ಈ ಲೋಕದ ಪಾರಂಪರೆಗಳಲ್ಲಿ ಬದುಕುತ್ತಾ ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು, ಸುಳ್ಳಾದದ್ದನ್ನು, ಮರಣಕರವಾದದ್ದನ್ನು ಪ್ರೀತಿಸುತ್ತಾ ಕತ್ತಲೆಯ ಹಾದಿಯಲ್ಲಿ ನಡೀತಿರುವಂತವರೇ ಪಾಪಾತ್ಮರು. ನೀತಿವಂತ ನಿಲ್ಲುವಂತೆ ಒಬ್ಬನಾದರಲ್ವಂತೆ. ದೇವರು ಹೇಳುತ್ತಿರುವಂತ ಮಾತು, ಇದಕ್ಕೆ ಪರಿಹಾರ, ಇದಕ್ಕೆ ಬಿಡುಗಡೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ಉಚಿತಾರ್ಥವರ. ಹಣ ಬೇಕಾಗಿಲ್ಲ, ಬಲಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಪ್ರೇರೆ. ಇದಕ್ಕೆ ಏನು ಕೊಡಕ್ಕಾಗತ್ತೆ? ಎಲ್ಲ ದೇವರದೇ. ಹೂ ದೇವ್ರದು, ಕಾಯಿ ದೇವ್ರದು, ಹಣ್ಣು ದೇವರದೇ. ಹಣ್ಣು ಎಂತ ಕೊಟ್ಟಿದ್ದಾರೆ? ಹಣ್ಣೆಂತಕ್ಕೆ? ಅಮ್ಮ ನಿನಗೆ ರೋಗ ಇದೆ, ನಿನಗೆ ರಕ್ತ ಕಡಿಮೆ ಇದೆ, ನೀನ್ ಚೆನ್ನಾಗಿರು, ನನ್ಗೇನಕ್ಕೆ ಹಣ್ಣು? ನನ್ಗೆ ಅಂತಕ್ಕೆ ಅಮ್ಮ. ಹೂ ನನ್ಗೇನ್ಕಮ್ಮ? ನಾನು ಮುಡ್ಕೋತೀನ? ನನ್ಗೆ ಬೇಕಾ ಹೂ? ನಿನ್ನ ಮುಡ್ಕೊಳಮ್ಮ. ನಿನ್ ತಲೆಗೆ ಹಾಕೋ, ಚೆನ್ನಾಗ್ ಕಾಣುತ್ತೆ, ಚೆನ್ನಾಗಿ ನೀನ್ ಹಾಕೋ. ನನ್ಗೆ ಯಾಕೆ ಹೂ? ನನ್ಗೆ ಯಾಕೆ ಹಣ್ಣು? ನನಗೆ ನೀನ್ ಬೇಕಮ್ಮ. ಯಾವ ಹೆತ್ತ ತಂದೆ ತಾಯಿಯಾದ್ರೂ ತನ್ನ ಮಕ್ಕಳಿಂದ ಏನ್ ಅಪೇಕ್ಷಿಸ್ತಾರ ಪ್ರೇರೆ? ಅವರಿಂದ ಹಣ ಅಪೇಕ್ಷಿಸ್ತಾರ ಅಥವಾ ಏನಾದ್ರೂ ಒಂದು ಅಪೇಕ್ಷಿಸ್ತಾರ? ನೀನ್ ನನ್ನ ಬಳಿಲಿ ಇರ್ಬೇಕು, ನೀನ್ ನನ್ನ ಜೊತೆಲಿ ಇರ್ಬೇಕು. ನೀನ್ ಕಳ್ಳತನ ಮಾಡಿ, ವ್ಯಭಿಚಾರ ಮಾಡಿ, ನೀನ್ ಮೋಸ ಮಾಡಿ ಹಣ ತಗೊಬಂದು ನನ್ನ ಪಾದದಲ್ಲಿಟ್ರೆ ನನ್ಗೆ ಯಾಕೆ? ನನ್ನ ಗೌರವ ಬೀದಿ ಪಾಲಾಗ್ತಾ ಇದೆ. ಅಮ್ಮ ನೀನ್ ವ್ಯಭಿಚಾರ ಮಾಡಿ ತಗೊಬಂದು ಹಣ ನನ್ ಕೊಟ್ರೆ ನನ್ಗೆ ಬೇಕಾಗಿಲ್ಲ ಈ ಹಣ. ನನಗೆ ನಿನ್ನ ಪವಿತ್ರತೆ ಮುಖ್ಯ, ನಿನ್ನ ನೀತಿವಂತಿಕೆ ಮುಖ್ಯ ಅಂತ ಈ ಭೂಮಿ ಮೇಲಿರುವಂತ ಮಾನವನು ಒಂದು ಮಕ್ಕಳಿಗೆ ಹೇಳುವಾಗ ದೇವರು ನಮ್ಮಿಂದ ಏನ್ ಅಪೇಕ್ಷಿಸ್ತಾ ಇದ್ದಾರೆ? ನಾವು ದುಷ್ಟರಾಗಿ ಸಾಯ್ಬೇಕಂತನ? ಭ್ರಷ್ಟರಾಗಿ ಬದುಕ್ಬೇಕಂತನ? ಇಲ್ಲ ಪ್ರೇರೆ. ಭೂಮಿ ಮೇಲಿರುವಂತ ಒಂದೇ ತಂದೆ ತಾಯಿಗಳೇ, ನೀನ್ ನೀತಿವಂತನಾಗು,
ಡಾಕ್ಟರ್ ಆಗು, ಇಂಜಿನಿಯರ್ ಆಗು, 4 ಜನನ ಮುಂದೆ ನಾನು ಮರ್ಯಾದೆ ಸಂಪಾದನೆ ಮಾಡುವಂತ ದೇವರು ಅಪೇಕ್ಷಿಸುವಾಗ, ಈ ಭೂಮಿ ಮೇಲೆ ತಂದೆ ತಾಯಿಗಳು ಅಪೇಕ್ಷಿಸುವಾಗ, ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾರೆ? ನೀತಿಯಿಂದ ಇರುವಂತದ್ದಲ್ವಾ? ಅದಕ್ಕೆ ದೇವ್ರು ಹೇಳ್ತಾ ಇದಾರೆ, ಈ ಭೂಮಿ ಮೇಲೆ ಹುಡ್ಕೊಂಡು ಹೋದ್ರೆ ಒಬ್ಬನು ನೀತಿವಂತನು ಸಿಗೋದಿಲ್ಲ. ಈಗ ನಾನು ಏನ್ ಮಾಡ್ತೀನಿ? ದುಷ್ಟರನ್ನು ಸಂಹಾರ ಮಾಡದೆ 500ಕ್ಕೆ ಸಮಾನವಾದಂತ ಪಾಪವನ್ನು ಮಾಡಿದರೂ ಯಾವ ಪಾಪಿಗಳನ್ನು ನಾನು ತಳ್ಳುವುದಿಲ್ಲ, ಯಾವ ಭ್ರಷ್ಟರನ್ನು ನಾನು ತಳ್ಳುವುದಿಲ್ಲ, ಯಾವ ವ್ಯಭಿಚಾರಿಗಳನ್ನು ನಾನು ತಳ್ಳುವುದಿಲ್ಲ. ವೈದ್ಯನು ಯಾರು ಬೇಕು? ಪಾಪ ಎಂಬುವಂತ ರೋಗದಲ್ಲಿ ಬಿದ್ದಿರುವವನಿಗೆ ವೈದ್ಯನು ಬೇಕು. ನಾನು ನೀತಿವಂತನು, ನಾನು ಸತ್ಯವಂತನು, ನಾನು ಪಂಡಿತನು ಅಂದುಕೊಂಡಿರುವಂತ ಸೀಮೋನನ ರೀತಿಯಲ್ಲಿ ಇರುವವರಿಗೆ ದೇವರು ಬೇಕಾಗಿಲ್ಲ. ಅವ್ರು ದೇವ್ರನ್ನ ಬೀಳ್ಸೋದು ಇಲ್ಲ. ತನ್ನಷ್ಟಕ್ಕೆ ತಾನು ನೀತಿವಂತನು, ನಾನು ಶ್ರೇಷ್ಠನು, ನಾನು ಪಂಡಿತನು, ನಾನು ಜ್ಞಾನಿ ಅಂದುಕೊಂಡವರಿಗೆ ದೇವರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯೇಸು ಪ್ರಭು ಅದಕ್ಕೆ ಹೇಳ್ತಾರೆ, ಪರಿಸರ ಸದುಕಾರ ಮುಂದೆ ನಿಂತ್ಕೊಂಡು ಹೇಳುವಂತ ಮಾತೇನು ಗೊತ್ತಾ? ನಾನು ನೀತಿವಂತರನ್ನು ಕರೆಯಕ್ಕೆ ಬಂದಿಲ್ಲ. ಯಾಕಂದ್ರೆ ನೀವು ನೀತಿವಂತರ ಅಂದುಕೊಂಡಿದ್ದೀರಾ ನಿಮ್ಮ ಹೃದಯದಲ್ಲಿ. ದೇವರು ಹೇಳಿದ್ದಾರೆ ಒಬ್ಬನಾದರೂ ಇಲ್ಲ, ನೀತಿವಂತನು ಒಬ್ಬನೂ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೀವು ನೀತಿವಂತರ ಅಂದ್ಕೊಳ್ತಾ ಇದ್ದೀರಲ್ವಾ? ನೀವು ನೀತಿವಂತರ ಅಂದ್ಕೊಂಡಿದ್ದೀರಲ್ವಾ? ಅನ್ಕೊಳ್ಳಿ, ಪರವಾಗಿಲ್ಲ. ಅದಕ್ಕೆ ನಿಮ್ಗೋಸ್ಕರ ನಾನು ಬಂದಿಲ್ಲ. ನೀವು ನೀತಿವಂತರ, ಮಹಾಪಂಡಿತರ, ಮಹಾಜ್ಞಾನಿಗಳ ನಿಮ್ಗೋಸ್ಕರ ನಾನು ಬಂದಿಲ್ಲ. ನೋಡಿ, ಇಲ್ಲಿ ಪಾಪಿಗಳಿಗೋಸ್ಕರ ಬಂದಿದೆ. ತನ್ನ ಪಾಪಗಳನ್ನು ತೊಳೆದುಕೊಳ್ಳಕ್ಕಾಗಲಾರದೆ ಈ ಲೋಕದಲ್ಲಿ ಅಲಿತಾ ಇದಾರಲ್ಲ, ಇವ್ರಿಗೋಸ್ಕರ ನಾನು ಬಂದಿದ್ದೇನೆ. ಆಕಾಶದ ಕಡೆ ನೋಡೋದಕ್ಕೂ ಕೂಡ ನಾಚಿಕೆ ಪಡುತ್ತಿರುವಂತ ಈ ಸುಂಕದವರಿಗೋಸ್ಕರ ಬರ್ತಾ ಇದ್ದೇನೆ. ಈ ಪಾಪಿಷ್ಠರಿಗೋಸ್ಕರ ಬರ್ತಾ ಇದ್ದೇನೆ. ಏನ್ ಬೇರೆ? ಜಕ್ಕಾಯನು ಅನೇಕ ಹಣಗಳನ್ನು ವಸೂಲಿ ಮಾಡಿಕೊಂಡು ಸುಖಕರವಾದಂತ ಜೀವಿತ ಜೀವಿಸ್ತಾ ಇದ್ದಾನಂತ ಆತನ ಅಂದುಕೊಂಡಿದ್ದ. ಹಣ ಇದೆ, ಆಸ್ತಿ ಇದೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಬಿಡುಗಡೆ ಇಲ್ಲ, ಏನೋ ಕೊರತೆ ಇದ್ದಿದ್ದಕ್ಕೆ ಅಲ್ವಾ ಆತನು 4ರಷ್ಟು ಹಿಂದಕ್ಕೆ ಕೊಡ್ತಾ ಇದೀನಿ ಅಂತ ಇದ್ದಾನೆ. ಹಣ ಇದೆ, ಆಸ್ತಿ ಇದೆ, 4ರಷ್ಟು ಯಾಕಪ್ಪ ಹಿಂದೆ ಕೊಡ್ತಾ ಇದೀಯಾ? ಯಾಕಂದರೆ ಯೇಸು ಪ್ರಭುವಿನಿಂದ ನನಗೆ ಸಿಕ್ಕಿರುವಂತ ಬಿಡುಗಡೆ ಅದು ಹಣದಿಂದ ಬೆಲೆ ಕಟ್ಟುವಂಥದ್ದಲ್ಲ. ಹಣಕ್ಕೆ ಸಮಾನವಾದಂತ ಬೆಲೆ ಅಲ್ಲ ಅದು. ಶ್ರೇಷ್ಠವಾದಂತ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕಾಣದೇ ಇರುವಂತ ನೆಮ್ಮದಿ, ಇದುವರೆಗೂ ಕಾಣದೇ ಇರುವಂತ ಬಿಡುಗಡೆ ನನಗೆ ಸಿಕ್ಕಿದೆ, ಅದಕ್ಕೋಸ್ಕರ 4ರಷ್ಟು ಕೊಡ್ತೀನಂತ ಇದ್ದಾನೆ. ಏನ್ ಬೇರೆ? ಇದು ಶ್ರೇಷ್ಠವಾದಂತ ಕಾರ್ಯ ಮಾಡಿದ್ದಾನೆ ಯೇಸು ಕ್ರಿಸ್ತನು. ಪಾಪಿಗಳನ್ನು ಹುಡುಕಲು ಬಂದಿದಂಥದ್ದು ಎಂತ ಕಾರ್ಯ? ಶ್ರೇಷ್ಠ ಕಾರ್ಯ. ದುಷ್ಟರನ್ನು ಸಂಹಾರ ಮಾಡದೆ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಂಥದ್ದು ಎಂಥ ಪ್ರೀತಿ? ಅದು ಶ್ರೇಷ್ಠವಾದಂತ ಪ್ರೀತಿ. ದೇವರು ಹೇಳುವಂತ ಮಾತು, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ ಕಣೋ. ನೀನು ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಪ್ರಸಂಗಿ ಗ್ರಂಥದಲ್ಲಿ ಅದಕ್ಕೆ ಹೇಳುತ್ತೆ, ದುಷ್ಟನು ಅನೇಕ ಪಾಪಗಳನ್ನು ತಪ್ಪುಗಳನ್ನು ಮಾಡಿಯೂ ಕೂಡ 100 ವರ್ಷ ಬದುಕ್ತಾನೆ. ಯಾಕೆ ಬದುಕ್ತಾ ಇದ್ದಾನೆ 100 ವರ್ಷ? ಯಾಕೆ ಬದುಕಿಸ್ತಾ ಇದ್ದಾರೆ ದೇವರು? ಸಾಯಿಸ್ಬೋದಲ್ಲ? ಅಪರಾಧಿಗೆ ತಕ್ಕ ಶಿಕ್ಷೆ ಆ ಸಮಯದಲ್ಲೇ ಕೊಟ್ಟು ಸಾಯಿಸ್ಬೋದಲ್ಲ? ಯಾಕೆ ಹೇಳಿ? ಆತರ ಸಂಹಾರ ಮಾಡ್ಕೋದ್ರೆ ಭೂಮಿ ಮೇಲೆ ನನ್ನ ಮಕ್ಕಳು ಎಲ್ಲಿರ್ತಾರೆ? ಕೆಲವ್ರು ನೋಡಿದ್ರೆ ಆಸೆ ಕಡೆಯಿಂದ ದೈಹಿಕವಾಗಿ ಪಾಪ ಮಾಡ್ತಾ ಇದ್ದಾರೆ, ಕೆಲವರು ಅಂತರಾತ್ಮದಲ್ಲೇ ಪಾಪ ಮಾಡ್ತಾ ಇದಾರಲ್ಲ, ಕೆಲವರು ಗೊತ್ತಿಲ್ಲದೆ ಗುಟ್ಟಾಗಿ ಪಾಪ ಮಾಡ್ತಾ ಇದ್ದಾರೆ. ಶ್ರೀಮಂತರು ಗೊತ್ತಿಲ್ಲದೆ ಪಾಪಗಳನ್ನು, ಯಾರ ಕಣ್ಣಿಗೂ ಬೀಳದಂತ ರೀತಿಯಲ್ಲಿ ಪಾಪಗಳನ್ನು ಮಾಡಿ ಅದನ್ನು ಮುಚ್ಚಾಕ್ತಾ ಇದ್ದಾರೆ. ಯಾರ ಕಣ್ಣಿಗೂ ಬೀಳದ ಹಾಗೆ ಅನೇಕ ನಿರಪರಾಧಿಗಳನ್ನು, ರಕ್ತಗಳನ್ನು ಸುರಿಸಿ ಜನರ ಮುಂದೆ ಶಿಷ್ಟರಾಗಿ ಕಾಣಿಸ್ತಾ ಇದ್ದಾರೆ. ನಾವು ಧರ್ಮಾತ್ಮರು ಅಂದುಕೊಂಡು ಕಾಣಿಸ್ತಾ ಇದ್ದಾರೆ. ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಎಲ್ಲವನ್ನು ನೋಡಿ ಸಹಿಸಿಕೊಂಡು ಯಾಕಿದ್ದಾರೆ ಗೊತ್ತಾ? ಒಂದು ವೇಳೆ ನೀನು ಮಾಡ್ತಾರಂತ ಪಾಪ ನೀನು ತಿಳಿದು ಬಂದು, ನೀನು ಪಾಪ ವಿಮೋಚಕನನ್ನು ಒಂದು ವೇಳೆ ತಿಳಿದುಕೊಂಡು ಆತನ ಬಳಿಗೆ ಬಂದರೆ, ನೀನು ಮಾಡಿರುವಂತ ಪ್ರತಿಯೊಂದು ಅಪರಾಧಕ್ಕೆ ನೀನು ಕಣ್ಣೀರಿನಿಂದ ಆತ ಪಾದವನ್ನು ತೊಳಿತಿ ಅಂತ ಒಂದು ನಂಬಿಕೆಯಿಂದ ಅವರನ್ನು ಉಳಿಸ್ತಾ ಇದ್ದಾನೆ ಪ್ರಿಯರೇ ದೇವರು. ಸೌಲನು ದೇವ ಜನರನ್ನು ಹಿಡಿದು ಹೊಡೆದು ಸಾಯಿಸುವುದಕ್ಕೂ ಕೂಡ ಸಮ್ಮತಿ ಕೊಟ್ಟಂತ ಆ ಸೌಲನನ್ನು ಯಾಕೆ ಪ್ರಿಯರೇ ದೇವರು ಉಳಿಸಿದ್ರು?
ಯಾಕೆ? ಸೌಲನನ್ನು ಉಳಿಸಿದ್ದ ಕಾರಣಕ್ಕೆ ಏನಂತ ಹೇಳ್ತಾನೆ ಗೊತ್ತಾ? ಸೌಲನ್ ಹೇಳುವಂತ ಮಾತೇನು ಗೊತ್ತಾ? ಒಂದು ತಿಮೋತಿ ಏನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಒಂದು ಸಾರಿ 15ನೇ ವಚನದಿಂದ ಓದೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ಒಂದ್ಸಾರಿ ಓದೋಣ. 15ರಿಂದ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಆದರೆ ಥ್ಯಾಂಕ್ ಯು. ಆ ಪಾಪಿಗಳಲ್ಲಿ, ಆ ದುಷ್ಟರುಗಳಲ್ಲಿ ನಾನೇ ಮಹಾ ಪಾಪಾತ್ಮನು, ನಾನೇ ದುಷ್ಟನು ಅಂತ ಒಪ್ಕೊಳ್ತಾ ಇದ್ದಾನೆ. ಪ್ರಪಂಚದಲ್ಲಿರುವಂತ ಮಾನವರನ್ನು ದೇವ್ರು ಯಾಕೆ ಉಳಿಸ್ತಾ ಇದ್ದಾರೆ ಗೊತ್ತಾ? ಇದೊಂದು ಮಾತು ಅವ್ರ ಬಾಯಿಂದ ಬಂದ್ರೆ, ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಂಡ್ರೆ ನನ್ ಸಂತೋಷ, ಕ್ಷಮಿಸಿ, ನನ್ಗೆ ಮಹಾ ಸಂತೋಷ ಆಗತ್ತೆ. ಅವತ್ತು ಅವರು ತಪ್ಪು ಮಾಡಿದಾಗ ನಾನು ಹೊಡಿದೆ, ಅವರನ್ನು ಶಿಕ್ಷಿಸಿದೆ, ಅವ್ರಿಗೆ ಸಮಾಧಿ ಸೇರಿಸದೆ ನಾನು ಯಾಕೆ ಉಳಿಸ್ದೆ ಗೊತ್ತಾ? ಇದೊಂದು ಅರಿಕೆಗೋಸ್ಕರ ನಾನು ಅವತ್ತು ಅವ್ರನ್ನ ಉಳಿಸ್ದೆ ಅಂತ ದೇವರು ಸಂತೋಷ ಪಡ್ತಾನೆ ಪ್ರೇರೆ. ದುಷ್ಟನ ಸಾವಿನಲ್ಲಿ ಯಾಕೆ ಸಂತೋಷ ಪಡ್ತಾ ಇಲ್ಲ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳೋದ್ರಲ್ಲಿ ಯಾಕೆ ಸಂತೋಷ ಪಡ್ತಾ ಇದ್ದಾರೆ ಗೊತ್ತಾ? ನಮ್ಮ ಮಕ್ಕಳು ಅನೇಕ ಸಾರಿ ತಪ್ಪು ಮಾಡಿದಾಗ, ತುಂಬಾ ಜೋರಾಗಿ ಹೊಡೆದ್ಬಿಟ್ಟಾಗ, ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ ಪ್ರೇರೆ ಒಂದ್ 7 ಡೇಟು ಕರ್ಣ ಹೊಡಿಬೇಕಾಗಿತ್ತು, ಅಷ್ಟೊಂದು ಹೊಡಿಬಾರ್ದಾಗಿತ್ತು. ಅನ್ಸುತ್ತಾ? ಅನ್ಸಿದ್ಯಾ? ಯಾವ್ದಾದ್ರು ತಂದೆ ತಾಯಿಗೆ ಅನ್ಸಿರುತ್ತಾ ಇಲ್ವಾ? ಅನ್ಸಿರುತ್ತೆ. ದೇವರು ಕೂಡ ದುಷ್ಟರಿಗೆ, ಭ್ರಷ್ಟರಿಗೆ, ಪಾಪಾತ್ಮರಿಗೆ ಅನೇಕ ಶಿಕ್ಷೆಗಳು ಇರುತ್ತೆ. ಆದ್ರೆ ಅವ್ರಿಗೆ ಸಾಯುವ ಮಟ್ಟಿಗೆ ದೇವರು ಬಿಟ್ಕೊಡ್ತಾ ಇಲ್ಲ. ಯಾಕೆ ಗೊತ್ತಾ? ಒಂದಲ್ಲ ಒಂದು ದಿವಸ ಈ ಮಗನು ನನ್ನ ಬಳಿಗೆ ಬಂದು ಕ್ಷಮಾಪಣೆಯನ್ನು ಕೇಳ್ತಾನೆ. ಒಂದಲ್ಲ ಒಂದು ದಿವಸ ತಾನು ಮಾಡಿದಂತ ಪಾಪಗಳಿಂದ ನೆಮ್ಮದಿ ಸಿಗದೆ, ಸಮಾಧಾನ ಸಿಗದೆ, ರೋಗದಿಂದ ಬಳಲುತ್ತಾದರೋ ನನ್ನ ಬಳಿಗೆ ಬಂದು ತನ್ನ ಪಾಪಗಳನ್ನು ಅರಿಕೆ ಮಾಡಿ ತನ್ನ ಮಾರ್ಗದಿಂದ ತಿರುಗುತ್ತಾನೆ ಎಂದು ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರಂತೆ. ದೀರ್ಘ ಕೋಪಿಷ್ಠನಾಗಿದ್ದರೆ ಒಬ್ಬನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ಇವತ್ತು ನೀವು ದೇವರ ಸನ್ನಿಧಿಯಲ್ಲಿ ಕೂತಿದ್ದೇವಂದ್ರೆ ದೇವರು ಪ್ರೀತಿ ಸ್ವರೂಪನು, ದೀರ್ಘ ಶಾಂತನಾಗಿರೋದರಿಂದ. ಒಂದು ಕಾಲದಲ್ಲಿ ನಾನು ದುಷ್ಟನು, ನಾನು ಭ್ರಷ್ಟನು, ನಾನು ವ್ಯಭಿಚಾರಿ ಯಾಕೆ ಉಳಿಸಿದ್ದಾರೆ ದೇವರು? ಕಾರಣವೇನು? ಅವತ್ತು ನನಗೆ ಸಾಯಿಸಿದ್ರೆ ಇವತ್ತು ನಾನು ಕುತ್ಕೊಂಡು ದೇವರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ದೇವರು ಕೋಪಿಷ್ಠನಾಗಿದ್ದರೆ, ದೇವರು ಪ್ರೀತಿ ಸ್ವರೂಪ ನಲ್ಲದಿದ್ದರೆ ಇವತ್ತು ನನ್ನ ಪ್ರಾಣ ಸಮಾಧಿಗೆ ಹೋಗುತ್ತಿದ್ದು. ಭಕ್ತನ್ ಏನ್ ಹೇಳ್ತಾನೆ ಗೊತ್ತಾ? ದಾವೀದನಾದ ಭಕ್ತನ್ ಏನ್ ಹೇಳ್ತಾನೆ ಗೊತ್ತಾ? ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರೊಳಗೆ ನಾನು ಸಮಾಧಿ ಸೇರುತ್ತಿದ್ದೆ. ಆ ಮಾತು ನಿಜ ತಾನೆ? ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಿರುವಂತಹ ಮಾತು ತಾನೆ? ಆ ಮಾತನ್ನು ಪ್ರತಿಯೊಬ್ಬರು ನಾವು ಅನ್ವಯ ಮಾಡಿಕೊಳ್ಳೋಣ ಪ್ರೇರೆ. ನಿಮಗೆ ಅದನ್ನು ಅಳವಡಿಸ್ಕೊಳ್ಳಿ. ದೇವರ ಸಹಾಯವಿಲ್ಲದಿದ್ದರೆ ಇಷ್ಟರೊಳಗೆ ನಾನು ಸಮಾಧಿ ಸೇರುತ್ತಿದ್ದೆ. ನಿಜ ಆ ಮಾತು. ಆಯುಷ್ಕಾಲ ಕೊಟ್ಟಿದ್ದು ದೇವರೇ. ದೇವರು ನಮ್ಮ ಮೇಲೆ ಕನಿಕರ ಬಿಡದೆ ನಮ್ಮ ಮೇಲೆ ಕೋಪಿಷ್ಠನಾಗಿರುತ್ತಿದ್ದಾರೆ. ಇಷ್ಟರೊಳಗೆ ಅಂದ್ರೆ ಯಾವತ್ತು ನಮ್ಮ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಇತ್ತು ಅಂತ ನಮ್ಗೆ ಗೊತ್ತು ಪ್ರೇರೆ. ಅನೇಕರು ಹೇಳ್ತಾರೆ, ನಾನು ಯಾರಂತ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಾರೆ. ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ಓಕೆ, ಎದುರುಗಡೆ ಇರುವಂತ ಮನುಷ್ಯನ್ ಗೊತ್ತಿಲ್ಲ. ನಿನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ನಾನು ಯಾರಂತ ನನಗೆ ಗೊತ್ತಿಲ್ಲ ಅಂತಿಲ್ಲ. ಆ ಮಾತು ನಿಜನಾ? ಸುಳ್ಳು. ನಮ್ಮ ಬಗ್ಗೆ ನಮಗ್ ಗೊತ್ತಿರೋಷ್ಟು ಯಾರು ತಿಳ್ಕೊಳ್ಳೋ ಸಾಧ್ಯ ಇಲ್ಲ, ದೇವ್ರು ಮಾತ್ರ. ನಾವು ದೇವ್ರು ಬಿಟ್ರೆ ಇನ್ಯಾರು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ನಾವ್ ಎಂತೆಂತ ಪಾತಾಳದ ವೇದನೆಯಲ್ಲಿ ಹಾದು ಹೋಗುತ್ತಿದ್ದೋ, ನಾವು ಭ್ರಷ್ಟರಾಗಿ, ದೇಶ ಭ್ರಷ್ಟರಾಗಿ ಅಲ್ಲಿದ್ದದ್ದು ನಮ್ಗೆ ಗೊತ್ತು. ನಾವು ಸುರಿಸಿದಂತ ಕಣ್ಣೀರು ದೇವರಿಗೆ ಗೊತ್ತು, ನಮಗೆ ಗೊತ್ತು ಪ್ರೇರೆ. ಎಂತ ಪರಿಸ್ಥಿತಿ ನಾವು ಹಾದು ಹೋಗುತ್ತಿರುವಾಗ ದೇವರು ಆ ಪಾಪಗಳಿಗೆ ನಮ್ಮನ್ನು ಸರಿಯಾಗಿ ಶಿಕ್ಷಿಸದೆ ನಮ್ಮ ಪಾಪಗಳನ್ನೆಲ್ಲ ತನ್ನ ಬೆನ್ನ ಹಿಂದೆ ಹಾಕಿ ನಮ್ಮನ್ನು ಪ್ರೀತಿ ಕರುಣೆಯ ಕಣ್ಣುಗಳಿಂದ ನೋಡಿ ನಮ್ಮನ್ನು ರಕ್ಷಿಸಿದಂಥದ್ದು ಎಂತ ಪ್ರೀತಿ! ದೇವರ ಪ್ರೀತಿ, ದೇವರ ಕರುಣೆ ಪ್ರೇರೆ ಅದು. ಭೂಮಿ ಮೇಲೆ ಅನೇಕರು ನಗುನಗುತ್ತಾ ಸಂತೋಷದಿಂದ ಇದ್ದಾರೆ.
ಹಬ್ಬಗಳಲ್ಲಿ ಔತಣಗಳು, ಹೊಸ ಹೊಸ ಬಟ್ಟೆಗಳನ್ನು ಹಾಕೊಂಡು ನಾವು ಸಂತೋಷದಿಂದ ಇದ್ದೀವಿ ಅಂತ ಅವ್ರು ಅಂದುಕೊಂಡಿದ್ದಾರೆ. ಆದ್ರೆ ನಿಜವಾದ ಸಂತೋಷದಲ್ಲಿ ಅವ್ರು ಇಲ್ಲ, ನಿಜವಾದ ಬಿಡುಗಡೆಯಲ್ಲಿ ಅವ್ರು ಇಲ್ಲ, ನಿಜವಾಗ್ಲೂ ಅವರು ಜೀವನದಲ್ಲಿ ಜೀವಿಸ್ತಾ ಇಲ್ಲ. ಅದು ದೇವರಿಗೆ ಚೆನ್ನಾಗಿ ಗೊತ್ತು, ಆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತು. ನಗುವಿನ ಮುಖಾಡ ಹಾಕೊಂಡು ಈ ಲೋಕದಲ್ಲಿ ಬದುಕ್ತಾ ಇದ್ದಾನೆ ಹೊರತು ಅವನಲ್ಲಿ ನಿಜವಾದ ಸಂತೋಷ ಇಲ್ಲ. ಆ ನೋವು ದೇವ್ರು ನೋಡಿದ್ದಾರೆ ಪ್ರೇರೆ, ನೋಡ್ತಾ ಇದ್ದಾರೆ. ನಮ್ಗೇನ್ ಅನ್ಸುತ್ತೆ, ಇವನು ಇರುವಂತ ಭಯಂಕರವಾದಂತ ಪಾಪಾತ್ಮಪ್ಪ, ಇವನ್ ಸತ್ತೋಯ್ತಾನೆ, ಇವನು ಇರಲ್ಲ, ಇವನು ಇಷ್ಟೆಲ್ಲ ಆಕ್ಸಿಡೆಂಟ್ ಆಗುತ್ತಿದೆ ಅಂತೀವ. ಅನೇಕರು ಅಂತಾರೆ, ಅನ್ಯಾಯ ಮಾಡಿದವರು, ಅನ್ಯಾಯ ಆದವರು, ಅವರಿಂದ ಅನೇಕರು ಹೇಳ್ತಾರೆ, ಇವನ್ ಬದುಕಾಲ ಜಾಸ್ತಿ ದಿವಸ ಇರಲ್ಲ. ದೇವರೇನ್ ಹೇಳ್ತಾರೆ ಗೊತ್ತಾ, ಚಕ್ಕಾಯನ ಹಾಗೆ 4 ವರ್ಷ ಹಿಂದೆ ಕೊಟ್ನಲ್ಲ, ಇವನು ತನ್ನ ಮಾರ್ಗದಿಂದ ತಿರುಗಿದ್ರೆ ಯಾರ್ಯಾರಿಗೆ ಅನ್ಯಾಯ ಮಾಡಿದನೋ ಅವ್ರಿಗೆಲ್ಲಾರ್ಗು ನ್ಯಾಯವಂತನಾಗಿ ಜೀವಿಸ್ತಾನೆ, ಅವ್ರಿಗೆಲ್ಲಾರ್ಗು ನ್ಯಾಯ ನಿರತರಾಗಿ ಜೀವಿಸ್ತಾನೆ. ಒಬ್ಬನಿಗೆ ಮೋಸ ಮಾಡಿದ್ರೆ ಆ ಹಣವನ್ನು ಹಿಂದೆ ಕೊಡ್ತಾನೆ. ಒಬ್ಬನಿಗೆ ಯಾರಿಗಾದ್ರೂ ಹೊಡೆದಿದ್ರೆ ಅಥವಾ ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅವನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ತಾನೆ. ದೊಡ್ಡವ್ರಿಗೆ ಗೌರವ ಕೊಡಿದ ಒಂದು ವೇಳೆ ಬದುಕ್ತಾ ಇದ್ದಾರೆ, ದೊಡ್ಡವರು ಚಿಕ್ಕವರು ಅಂತ ಗೌರವ ಕೊಡ್ತಾನೆ. ಯಾರ ಜೊತೆ ಆದ್ರೂ ವ್ಯಭಿಚಾರದ ಜೀವಿತದಲ್ಲಿ ಬದುಕ್ತಾ ಇದ್ರೆ ಅವನಿಗೆ ಹೋಗಿ ಅಕ್ಕ, ತಂಗಿ, ಅಮ್ಮ ಅಂತ ಕೂಗ್ತಾರೆ. ಅಂತ ದೇವರು ಇದುವರೆಗೂ ಯಾಕೆ ಉಳಿಸ್ತಾ ಇದ್ದಾರೆ ಅಂದ್ರೆ ಒಂದೇ ಕಾರಣ ಪ್ರಿಯರೇ, ನನ್ನ ಮಗನಿಂದ ಆಗಿರುವಂತ ಅಪರಾಧಗಳನ್ನು ಅವನು ಹಿಂದೆ ಒಪ್ಪಿಕೊಂಡು ಯಾರ್ಯಾರಿಗೆ ಅನ್ಯಾಯ ಮಾಡಿದಾರೋ ಆ ಜಕ್ಕಾಯನ ಹಾಗೆ 4ರಷ್ಟು ಹಿಂದಕ್ಕೆ ಕೊಡ್ತಾನಂತ ದೇವರು ತಾಳ್ಮೆಯಿಂದ ಪ್ರತಿಯೊಬ್ಬರನ್ನು ಸಹಿಸ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನು ಕ್ಷಮಿಸ್ತಾ ಇದ್ದಾನೆ. ಈ ಪ್ರಪಂಚ ಕ್ಷಮಿಸ್ತಾ ಇರಬಹುದು, ಈ ಜನರು ಅವನನ್ನು ತಿರಸ್ಕಾರ ಮಾಡ್ಬೋದು, ಈ ಪ್ರಪಂಚ ಸಂಬಂಧಿಕರೆಲ್ಲರೂ ಇವನ್ ಸತ್ತರು, ಇವನ ಹೆಣವನ್ನು ಚಿತೆಯಲ್ಲಿಟ್ಟು ಸುಟ್ಟರು, ಇವನ ನಡವಳಿಕೆ ಬದಲಾಗಲ್ಲ ಅಂತ ಪ್ರಪಂಚ ಡಿಸೈಡ್ ಮಾಡ್ಬೋದು, ಇಡೀ ಸಂಬಂಧಿಕರು ಡಿಸೈಡ್ ಮಾಡ್ಬೋದು. ದೇವರು ಹೇಳುವಂತ ಮಾತೇನು ಗೊತ್ತಾ, ಅವನ ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಅವನನ್ನು ನಾನು ಬದಲಾಯಿಸಲು ಶಕ್ತನು. ಪ್ರಪಂಚಕ್ಕೆ ಆಶ್ಚರ್ಯ ಆಗುವಂತ ರೀತಿಲಿ ಇವತ್ತು ಕ್ರೈಸ್ತರನ್ನು ಬದಲಾಯಿಸಿ ಅವರ ಮೂಲಕ ಕ್ರಿಸ್ತನು ಕಾಣುವ ಹಾಗೆ ದೇವರು ಅದ್ಭುತವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಯಾಕೆ ಬೀದಿಗಳಲ್ಲಿ ಪ್ರೀತಿಯ ಸುವಾರ್ತೆಗಳನ್ನು ಸಾರ್ತಾ ಇದ್ದಾರೆ? ನನ್ನ ಪ್ರಾಣ ಯಾವತ್ತೋ ಹೋಗ್ಬೇಕಾಗಿತ್ತು, ನಾನು ಮಾಡಿದಂತ ಅಪರಾಧದ ನಿಮಿತ್ತ ಯಾವತ್ತೋ ಸಾಯ್ಬೇಕಾಗಿತ್ತು, ದುಷ್ಟನಾಗಿದ್ದೆ, ಭ್ರಷ್ಟನಾಗಿದ್ದೆ, ಕುಡುಕನಾಗಿದ್ದೆ, ಬೈಯುವವನಾಗಿದ್ದೆ, ಮನೆಯಲ್ಲಿ ಹಿಂಸಕನಾಗಿದ್ದೆ. ದೇವರು ನನ್ನನ್ನು ಕರೆದು ಪುನರ್ಜನ್ಮವನ್ನು ಕೊಟ್ಟಿದ್ದಾನೆ ಅಂತ ತನ್ನ ಪ್ರಾಣವನ್ನು ಬೀದಿಗಳಲ್ಲಿ ಧಾರೆ ಹೋಗ್ತಾ ಇದ್ದಾರೆ. ಯಾವನು ಎಲ್ ಬೇಕಾದ್ರೂ ಓಡ ಸಾಯಿಸ್ಬೋದು, ಯಾವ ಕುಡುಕನು ಯಾವ ಪರಿಸ್ಥಿತಿಲಿ ಬರ್ತಾನೋ ಎಲ್ಲರಿಗೂ ಧೈರ್ಯದಿಂದ ವಾಕ್ಯಗಳನ್ನು ಸಾರಿ ಕರಪತ್ರಿಕೆಗಳನ್ನು ಕೊಡ್ತಾ ಇದ್ದಾರಂದ್ರೆ ಅವರ ಜೀವಿತವನ್ನು ಅರ್ಥ ಮಾಡ್ಕೋಬಹುದು ಪ್ರೇರೆ. ಅವ್ರು ಎಂತ ಪರಿಸ್ಥಿತಿಲಿ ಇದ್ದಾಗ ದೇವರವರನ್ನು ಕಾಪಾಡಿದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದಲ್ಲ. ಅವರು ದೇವರನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ, ಯಾಕೆ ಆ ರೀತಿ ಪ್ರೀತಿಸ್ತಾ ಇದ್ದಾರೆ, ಯಾಕೆ ತನ್ನ ಪ್ರಾಣದ ಹಂಗನ್ನು ತೆರೆದು ಯಾಕೆ ಅವರು ದೇವರನ್ನು ಅಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಕಾಲದಲ್ಲಿ ಭಯಂಕರ ಪಾಪ ಮಾಡಿದ್ದಾರೆ. ಆ ಪಾಪಕ್ಕೆ ಪರಿಹಾರ ಸಿಗದೆ ಮನುಷ್ಯರು ಕಲ್ಪಿಸಿದಂತ ಅನೇಕ ಕಡೆ ಹೋಗಿ 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 ತನ್ನ ಹಣಗಳನ್ನೆಲ್ಲ ವೆಚ್ಚ ಮಾಡಿಕೊಂಡು ನನಗೆ ಬದುಕೋದಕ್ಕೆ ಆಸೆ ಇಲ್ಲ, ನನ್ನ ಪಾಪದಿಂದ ಯಾರು ಬಿಡಿಸಲು ಶಕ್ತರೇ ಇಲ್ಲ ಅಂದುಕೊಂಡು ಒಂದು ದಿವಸ ಸಾಯುವಂತ ಪರಿಸ್ಥಿತಿಲಿ ಅವ್ರಿಗೆ ಯಾರೋ ಮೂಲಕ ಕರಪತ್ರಿಕೆ ಹೋದಾಗ ಆ ಪ್ರೀತಿಯ ಕರೆಯನ್ನು, ಆ ದೇವರ ವಾಕ್ಯವನ್ನು ಅವ್ರು ಕೇಳಿ ಪಾಪದ ಭಾರ ಹೊತ್ತುಕೊಂಡವರು, ಶಾಪದ ಭಾರ ಹೊತ್ತುಕೊಂಡವರು ಎಲ್ಲಾರು ನನ್ನ ಬಳಿಗೆ ಬನ್ನಿರನ್ನಂತ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ದೇವರ ಬಳಿಗೆ ಬಂದು ಕ್ಷಮಾಪಣೆಯನ್ನು ಹೊಂದಿದ ನಂತರ ಅವ್ರು ಬದುಕುತ್ತಿರುವಂತ ಜೀವಿತ ಈ ದಿನ ನಾವು ಕ್ರೈಸ್ತರ ಮಧ್ಯದಲ್ಲಿ ನೋಡ್ತಾ ಇದ್ದೇವೆ. ಕೆಲವರು ಸ್ಟೂಡೆಂಟ್ಗಳು ಹೋಗ್ತಾರೆ ದೇವರ ವಾಕ್ಯವನ್ನು ಸಹ, ಕೆಲವರು ಫ್ಯಾಮಿಲಿ ಸಮೇತ ಹೋಗ್ತಾರೆ. ಯಾಕೆ? ಕೆಲವರು ತನ್ನ ಜೀವಿತದ ಸಾಕ್ಷಿಗಳನ್ನು ಫೋಟೋಗಳನ್ನು ತೆಗೆದುಕೊಂಡು ನೋಡಿ ನಾನು ಈ ರೀತಿ ಜೀವಿಸ್ತಾ ಇದ್ದೆ, ನಾನು ಅನೇಕ ಗಾಂಜಾಗಳನ್ನು ಸೇವಿಸಿ ಡ್ರಗ್ಸ್ ಅನ್ನು ತೆಗೆದುಕೊಂಡು ಸಾಯುವಂತ ಪರಿಸ್ಥಿತಿಲಿ ಇದ್ದೆ, ನನ್ನಿಂದ ಯಾರು ಬದಲಿಸಲು ಸಾಧ್ಯ ಆಗ್ಲಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಎನ್ಕೌಂಟರ್ ಮಾಡ್ತೀನಿ ಅಂತಂದ್ರು ಭಯ ಪಡ್ಲಿಲ್ಲ. ಡಾಕ್ಟರ್ ನೀವು ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ, ನೀವು ಸತ್ತೋಯ್ತೀನಿ ಅಂತ ಹೇಳಿದ್ರು, ಆದ್ರೂ ನಾನು ಬದಲಾಗ್ಲಿಲ್ಲ. ನನ್ನ ಸಂಬಂಧಿಕರೆಲ್ಲ ಹೇಳಿದ್ರು ನೀನ್ ಸತ್ತೋಗ್ತೆ ಕಣೋ, ನೀನ್ ಬದುಕಲ್ಲ ಅಂತ ಹೇಳಿದ್ರು ಕೂಡ ಇಂಥ ಪಾಪಾತ್ಮನನ್ನು ಕರೆದು ಯೇಸು ಕ್ರಿಸ್ತನು ರಕ್ಷಿಸಿದ್ದಾನೆ ಅಂದ್ರೆ ಇಂಥ ಪ್ರೀತಿ ಪ್ರಪಂಚದಲ್ಲಿ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಸಂಬಂಧಿಕರ ಮಧ್ಯದಲ್ಲಿ ಸಿಗ್ಲಿಲ್ಲ, ಡಾಕ್ಟರ್ ಹತ್ರ ಸಿಗ್ಲಿಲ್ಲ, ಇನ್ಸ್ಪೆಕ್ಟರ್ ಸಿಗ್ಲಿಲ್ಲ, ಎಲ್ಲೂ ಸಿಗ್ಲಿಲ್ಲ. ಏನಾದ್ರು ತೀರ್ಮಾನ ಮಾಡ್ಕೊಂಡಿದ್ರು ಏನಂತ, ನಾನಿನ್ನು ಉಳಿಯುವುದಿಲ್ಲ ಎಂದು, ನಾನಿನ್ನು ಉಳಿಯಲ್ಲ ಅಂತ ಅವ್ರು ಅಂದುಕೊಂಡಿದ್ರು.
ನನ್ನನ್ನು ನಾನು ಅಂದುಕೊಂಡಿದ್ದೆ, ಆದರೆ ದೇಹ ದೇವರ ಮಹಾಪ್ರೀತಿ, ಮಹಾ ಕರುಣೆ, ಮಹಾದಯೆ ಏನ್ ಮಾಡದಂತೆ. ಕರೆದಾಗಿ ಆ ವಚನವನ್ನು ಓದಿ ಮುಗಿಸಿಕೊಳ್ಳೋಣ. ಅದೇ ಯೋಬನ ಗ್ರಂಥ 24ನೇ 22ನೇ ವಚನ. ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಅವರು ತಮ್ಮ ಜೀವವು ಇನ್ನುಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ಅವರು ತಾನು ಇನ್ನು ಉಳಿಯುವುದಿಲ್ಲ ಎಂದು ನಂಬಿದರು, ದೇವರ ಪ್ರೀತಿಯಿಂದ ಬದುಕುವರು, ಉದ್ಧಾರವಾಗುವರು. ಅನೇಕರು ಹೇಳ್ತಾರೆ ಸಾಮಾನ್ಯವಾಗಿ ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ, ಮನುಷ್ಯರಿಗೆ ಅಸಾಧ್ಯ. ನಾವು ನಂಬಿರುವಂತ ದೇವರಿಗೆ ಎಲ್ಲವೂ ಸಾಧ್ಯ. ಆಶ್ಚರ್ಯಕರ ರೀತಿಯಲ್ಲಿ ಪ್ರಿಯರೇ, ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಬದಲಾಯಿಸಲು ಸಾಧ್ಯ. ಬದಲಾಯಿಸಿದ್ದಾರೆ ಅಂದ್ರೆ ಖಂಡಿತ ಬದಲಾಯಿಸಿದ್ದಾರೆ. ನಮ್ಮ ಪ್ರವರ್ತನೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಕ್ರೂರತ್ವವು ನಮಗೆ ಗೊತ್ತು, ಕ್ರೈಸ್ತರಿಗೆ ಗೊತ್ತು. ಭಯಂಕರವಾದ ಒಡೆದಾಡುವವರು, ಭಯಂಕರವಾದಂತ ಕೊಲೆ ಮಾಡುವಷ್ಟು ಕೋಪವುಳ್ಳವರು, ರೋಷವುಳ್ಳವರು, ಆವೇಶವುಳ್ಳವರು, ಒಂದು ಮಾತು ಮಾತಾಡಿದ್ರೆ ಬಿಡದವರು, ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಮನುಷ್ಯರನ್ನು ದೇವರು ಕರೆದು, ದೇವರು ಬದಲಾಯಿಸಿ ಹೊಸ ಜೀವನ ಕೊಡ್ತಾ ಇದಾರೆ. ಅಂದ್ರೆ ಆತನ ಪ್ರೀತಿ ಎಷ್ಟು ಅಪಾರವಾದದ್ದು, ಎಷ್ಟು ಅಮರತ್ವ ಉಳ್ಳದು ಅಂತದ ಪ್ರೀತಿ ಪ್ರಿಯರೇ. ಅಂತ ಪ್ರೀತಿಯನ್ನು ಪಡೆದುಕೊಂಡಂತ ನಾವು ಕೂಡ ಪಾಪಾತ್ಮರಿಗೋಸ್ಕರ, ಲೋಕದ ದೃಷ್ಟಿಯಲ್ಲಿ ತಿರಸ್ಕರಿಸಲ್ಪಟ್ಟವ್ರಿಗೋಸ್ಕರ, ಕ್ರಿಸ್ತನ ಸೇವೆಯನ್ನು ಅಡ್ಡಪಡಿಸುತ್ತಿರೋಗೋಸ್ಕರ ಪ್ರಾರ್ಥನೆ ಮಾಡಿ. ಇವತ್ತು ಎಷ್ಟೋ ಕೈಗಳು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂತಂತ ಎಷ್ಟೋ ಕೈಗಳು ಯೇಸು ಕ್ರಿಸ್ತನನ್ನು ಕೈ ಮುಗುವಂತ ಪರಿಸ್ಥಿತಿಯಲ್ಲಿ ದೇವರು ತಂದೆ ನಿಲ್ಲಿಸ್ತಾ ಇದ್ದಾರೆ. ಅವರೇ ಹೆಚ್ಚಾಗಿ ಪ್ರೀತಿಸ್ತಾರೆ. ಕ್ರಿಸ್ತರನ್ನು ಯಾರು ವಿರೋಧವಾಗಿ ಹೆಚ್ಚಾಗಿ ದೂಷಿಸ್ತಾ ಇದ್ದಾರೋ, ಒಂದು ವೇಳೆ ಅವರು ಸತ್ಯ ತಿಳ್ಕೊಂಡ್ರೆ, ದೇವರ ಮಹಾಕರುಣೆಯಿಂದ ಅವರು ಸತ್ಯವನ್ನು ತಿಳಿದುಕೊಂಡು ದೇವರ ಬಳಿಗೆ ಬಂದ್ರೆ ನಮಗಿಂತಲೂ ಹೆಚ್ಚಾಗಿ ಸೇವೆ ಮಾಡ್ತಾರೆ, ನಮಗಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತಾರೆ. ದೇವರೇ ಎಂಥ ಪಾಪಿ ಪ್ರಿಯರೇ, ಎಂಥ ಪಾಪಿ ದೇವರೇ, ನನ್ನನ್ನು ಕ್ಷಮಿಸ್ದ, ನಾನು ಬದುಕಿದ್ದೀನ, ಇದು ನಿಜವಾಗ್ಲೂ ನಾನೇನಾ? ನಾನು ನಂಬಕ್ಕಾಯ್ತಲ್ಲ ದೇವ್ರೆ, ನಾನು ಯಾವತ್ತೂ ಸತ್ತೋಗ್ತೀನಿ ಅಂದುಕೊಂಡಿದ್ದೆ, ನಾನು ಯಾವತ್ತೂ ನಿರ್ನಾಮ ಆಗ್ತೇನೆ ಅಂದುಕೊಂಡಿದ್ದೆ. ನಾನು ಬದುಕಿದ್ದೀನಿ ಅಂದ್ರೆ ನಿನ್ನ ಕೃಪೆ, ನಾನು ಬದುಕಿದ್ದೇನೆ ಅಂದ್ರೆ ನಿನ್ನ ಕರುಣೆ ದೇವ್ರೆ. ನಾನು ಬದುಕುವುದಾದರೆ ನಿನ್ನಗೋಸ್ಕರ, ಸತ್ರ ನನಗೆ ಲಾಭನೇ ದೇವ್ರೆ ಅಂತ ಪೌಲನ ಹಾಗೆ ಸೇವೆ ಮಾಡ್ತಾರೆ ಅಂತ ದೇವ್ರು ಇದುವರೆಗೂ ಕ್ರಿಸ್ತ ವಿರೋಧಿಗಳನ್ನಾಗಿರ್ಬೋದು, ಈ ಲೋಕದಲ್ಲಿ ಪಾಪಾತ್ಮರಾಗಿ, ವ್ಯಭಿಚಾರಿಗಳಾಗಿ, ರೇಪಿಸ್ಟ್ಗಳಾಗಿ ಬದುಕ್ತಾ ಇರೋರನ್ನು ಯಾಕೆ ದೇವರು ತಕ್ಕ ಕಾಲದಲ್ಲಿ ಶಿಕ್ಷಿಸಿ ಅವ್ರಿಗೆ ಯಾಕೆ ಸಮಾಧಿ ಕಳಿಸ್ತಾ ಇಲ್ಲ ಅಂದ್ರೆ ದೇವ್ರ ಸಂತೋಷ ಇಲ್ಲ. ಅವನ್ ಸಾಯೋದ್ರಲ್ಲಿ ದೇವ್ರ ಸಂತೋಷ ಇಲ್ಲ. ಅವನ್ ಬದಲಾವಣೆ ಆಗ್ಬೇಕು. ಈ ಪ್ರಪಂಚದಲ್ಲಿರುವಂತ ಜನರಿಗೆ ಒಂದು ಮಾದರಿಯ ಜೀವಿತವನ್ನು ಜೀವಿಸಿ ತೋರಿಸ್ಬೇಕು. ಯೇಸು ಕ್ರಿಸ್ತನು ಎಂಥವರನ್ನು ಕೂಡ ಬಿಡಿಸಲು ಶಕ್ತನೆಂದು ಅವರು ನಂಬಬೇಕು. ಅದಕ್ಕೋಸ್ಕರ ದೇವರು ಪ್ರತಿಯೊಬ್ಬರನ್ನು ಕ್ಷಮಿಸ್ತಾ ಇದ್ದಾನೆ, ಸಹಿಸ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ, ಸಹಿಸ್ತಾ ಇದ್ದಾನೆ ಅಂತ ಹೇಳಿ. ಆದ್ದರಿಂದ ಆತನ ಪ್ರೀತಿಗೆ ಪ್ರತಿದಿನವೂ ನಾವು ಕೂಡ ಚಿಗುರುಗಳಾಗಿರೋಣ. ನಮ್ಮ ಜೀವಿತಗಳನ್ನು ದೇವರಿಗೆ ಇನ್ನೂ ಹೆಚ್ಚಾಗಿ ದೇವರಿಗೆ ಸಮರ್ಪಿಸೋಣ. ನಮ್ಮ ತಪ್ಪುಗಳು, ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಂತ ಮಾತೇನು ಗೊತ್ತಾ? ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದ್ರೆ, ನಿಮ್ಮ ನೆನಪಿಗೆ ದೇವರ ಕರುಣೆಯನ್ನು, ಕನಿಕರವನ್ನು ನೆನಪು ತರ್ತಾ ಇದ್ದೀನಿ ನಾನು. ನೆನೆಸ್ಕೊಳ್ಳಿ. ನೀವೆಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ದೇವರು ನಿಮ್ಮನ್ನು ಕಾಪಾಡಿದ್ದಾನೆ ನೆನೆಸ್ಕೊಳ್ಳಿ. ಪ್ರಾಣ ಹೋಗುವಂತ ಸ್ಥಳದಲ್ಲಿ ಒಂದು ಚಿಕ್ಕ ಅಪಘಾತ, ಚಿಕ್ಕ ನೋವು, ಚಿಕ್ಕ ಗಾಯ, ಪ್ರಾಣನೇ ಹೋಗ್ಬೇಕಾಗಿತ್ತು. ಇಷ್ಟೊತ್ತಿಗೆ ನಮ್ಮ ನ್ಯಾಯ ತೀರ್ಪು ನಡೆದು ನಾವು ಹೋಗ್ಬೇಕಾಗಿತ್ತು. ಸತ್ತ ತಕ್ಷಣ ಆಗೋಗಿರ್ತದೆ ಅಲ್ಲಿ ಜೀವನ, ಸ್ವರ್ಗಕ್ಕೋ ನರಕಕ್ಕೋ ಹೋಗ್ಬಿಟ್ಟಿರ್ತೀವಿ ನಾವು. ಅಂತ ಪರಿಸ್ಥಿತಿಲಿ ಇಲ್ಲ ಪರದೇಶಿಗೂ ಇಲ್ಲ ಪಾತಾಳಕ್ಕೂ ಹೋಗ್ಬೇಕಾಗಿತ್ತು. ಇಂಥ ಜೀವಿತವನ್ನು ದೇವರು ಇದುವರೆಗೂ ಕಾಪಾಡಿ, ನನ್ನ ಮಗನು ಬದಲಾಗ್ತಾನೇನೋ, ಪಶ್ಚಾತ್ತಾಪ ಪಡ್ತಾನೇನೋ, ತನ್ನ ಗರ್ವವನ್ನು, ತನ್ನ ಅಹಂಭಾವವನ್ನು ಬಿಟ್ಟು ನನ್ನ ಕಡೆ ತಿರ್ತಾನೆ ಅಂತ ಇವತ್ತವರೆಗೂ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ, ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ಬೇರೆ. ಆತನಿಗೆ ನಿರಾಸೆ ಪಡಿಸೋದು ಬೇಡ.
ನಮ್ಮ ಆಶೆಯನ್ನ ಪೂರೈಸ್ತಾರಂತ ದೇವರಿಗೆ ಆಶಾಭಂಗ ಆಗೋದು ಬೇಡ ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬರು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಲೋಕದಲ್ಲಿ ದೇವರನ್ನು ತಿರಸ್ಕರಿಸ್ತಾರೋಗೋಸ್ಕರ, ದೇವರ ವಿರುದ್ಧವಾಗಿ ನಿಂತ್ಕೊಂಡವ್ರಿಗೋಸ್ಕರ, ಕ್ರೈಸ್ತ ವಿರೋಧಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಪ್ರತಿಯೊಬ್ಬರನ್ನು ಕ್ಷಮಿಸಲು, ಸಹಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಆತನ ಪ್ರೀತಿ ಅಪಾರವಾದದ್ದು. ಆತನ ಪ್ರೀತಿ ಸಾಗರದ ತರ ಪ್ರಿಯರೇ. ಸಾಗರದಲ್ಲಿ ಒಂದು ಬೆನ್ನಿಗೆ ನೀರು ತಗೊಂಡ್ರೆ ಗೊತ್ತಾಗತ್ತಾ? ಅದೇ ರೀತಿ ಆ ದೇವರ ಪ್ರೀತಿಯ ಆಳ ಅಗಲ ಉದ್ದೆತ್ತರವನ್ನು ನಾವು ಸವಿಯೋಣ, ಇತರರಿಗೂ ಕೂಡ ನಮ್ಮ ಕ್ರಿಯೆಗಳ ಮೂಲಕ ತೋರಿಸುವವರಾಗಿರೋಣ ಅಂತ ಮಾತನ್ನು ಹೇಳುತ್ತಾ ಈ ವಾಕ್ಯದ ಸಂದೇಶ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತಹ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇದುವರೆಗೂ ತಂದೆ ನೀವು ನಮ್ಮನ್ನು ಕಾಪಾಡಿದಂತ ರೀತಿಯನ್ನು, ಈ ಲೋಕದಲ್ಲಿರುವಂತ ಪಾಪಿಷ್ಠರನ್ನು ನೀವು ಬದುಕಿಸ್ತಾರಂತ ರೀತಿಯನ್ನು ನೋಡಿದರೆ ತಂದೆ, ನಿಜವಾಗ್ಲೂ ಅದ್ಭುತ ಅತಿಶಯಗಳು ತಂದೆ. ನೀವು ಪ್ರತಿಯೊಬ್ಬರು ನನ್ನ ಮಕ್ಕಳು ಈ ಲೋಕದಲ್ಲಿ ಪಾಪಾತ್ಮರಾಗಿ ಸಾಯಬಾರದು ಅನ್ನುವಂತ ಒಂದೇ ಉದ್ದೇಶದಿಂದ, ಅವರು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ಬಾಳಬೇಕು ಅನ್ನುವಂತ ಒಂದೇ ಉದ್ದೇಶದಿಂದ ಇದುವರೆಗೂ ನಮ್ಮೆಲ್ಲಾರನ್ನು ಕಾಪಾಡ್ತಾ ಇದ್ದೀರ ತಂದೆ, ಕನಿಕರಿಸ್ತಾ ಇದ್ದೀರ ತಂದೆ. ಹೌದಪ್ಪ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲಾರು ಪಾಪ ಮಾಡಿ ದೇವರ ತಂದೆ ನಿಮ್ಮ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರಪ್ಪ. ಅವರು ನಿಜವಾಗ್ಲೂ ನೀತಿವಂತರಾಗಿ ಮಾರ್ಪಡುವುದು ನಿಮ್ಮ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದರಿಂದಲೇ ಅಂತ ನಿಮ್ಮ ವಾಕ್ಯದಲ್ಲಿ ಹೇಳಿದ್ದೀರ ತಂದೆ. ತಂದೆ, ಅನೇಕರು ನಿಮ್ಮ ಮಕ್ಕಳಿಗೆ ವಿರೋಧವಾಗಿ ತಂದೆ ನಿಂತಿದ್ದಾರಪ್ಪ. ಅವರ ಹೃದಯಗಳನ್ನು ಮಾರ್ಪಡಿಸಿರಿ ತಂದೆ. ಈ ಸತ್ಯ ವಚನಗಳು ಅವ್ರಿಗೆ ಬದಲಾಯಿಸಲಿ ತಂದೆ. ಸತ್ಯವೇದ ಗ್ರಂಥವನ್ನು ಅಪಾರ್ಥ ಮಾಡಿಕೊಂಡು ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ಅಪಾರ್ಥ ಮಾಡಿಕೊಂಡಿದ್ದಾರೆ ತಂದೆ. ಅವರೆಲ್ಲರೂ ಸತ್ಯಪರರಾಗಿ ಜೀವಿಸುವಂತೆ, ಸತ್ಯವನ್ನು ತಂದೆ ವಿಮರ್ಶೆ ಮಾಡಿ ತಿಳಿದುಕೊಳ್ಳುವಂತೆ ಅವರ ಕಣ್ಣುಗಳನ್ನು ತೆರೆಯಿರಿ ತಂದೆ. ಒಂದು ಕಾಲದಲ್ಲಿ ನಿಮ್ಮಿಂದ ತಪ್ಪಿ ಹೋದಂತ ಕುರಿಗಳಾದಂತ ನಮ್ಮನ್ನು ಹುಡುಕಿ ರಕ್ಷಿಸಿದಂಥದ್ದು ನಿಮ್ಮ ಪ್ರೀತಿಯಾಗಿದೆಯಪ್ಪ. ನಮ್ಮನ್ನು ರಕ್ಷಿಸಿದ ಹಾಗೆ ಅವರನ್ನು ಕೂಡ ರಕ್ಷಿಸಿರಿ, ನಮ್ಮನ್ನು ಬಿಡಿಸಿದ ಹಾಗೆ ಅವರನ್ನು ಕೂಡ ಬಿಡಿಸಿರಿ ತಂದೆ. ನಮ್ಮನ್ನು ಕ್ಷಮಿಸಿದಂತೆ ಅವರನ್ನು ಕೂಡ ನೀವು ಕ್ಷಮಿಸಿರಿ ತಂದೆ. ನಿಮ್ಮ ಪ್ರೀತಿ ಅಪಾರ ತಂದೆ, ನೀವು ಕ್ಷಮಿಸ್ತಾ ಇದ್ರೆ ಅದಕ್ಕೋಸ್ಕರ ನಾವೆಲ್ಲರೂ ಉಳಿದಿದ್ದೇವೆ ತಂದೆ. ಕಾಪಾಡಿರಿ ತಂದೆ, ಬಲಪಡಿಸಿರಿ ತಂದೆ. ನಿಮ್ಮ ಮಹಾಕೃಪೆಯಿಂದ ಎಲ್ಲರನ್ನು ಕಾಪಾಡ್ತಾ ಇದ್ರೆ ಅದಕ್ಕಾಗಿ ಸ್ತೋತ್ರಗಳು. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಎಲ್ಲಾರನ್ನು ಕಾಪಾಡಿರಿ ತಂದೆ, ಕನಿಕರಿಸಿರಿ ತಂದೆ. ಯಾರ್ಯಾರು ಬಲಹೀನತೆಯಲ್ಲಿದ್ದರೆ ದಯಮಾಡಿ ಅವರನ್ನು ಬಲಪಡಿಸಿರಿ ತಂದೆ. ಯಾರಾದರೂ ಸೋತು ಹೋಗಿದ್ದರೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಕೊಡುತ್ತೇನೆ ಅಂತ ಹೇಳಿದಿರಲ್ಲಪ್ಪ. ಪ್ರತಿಯೊಬ್ಬರನ್ನು ನಿಲ್ಲಿಸಿರಿ ತಂದೆ. ನಿಮ್ಮ ಸೇವೆ ನಿಮಿತ್ತ ಕಷ್ಟಪಡುತ್ತಿರುವಂತಹ ಅಣ್ಣನವರನ್ನು ತಂದೆ ನಿಮ್ಮ ಕರೆದಲು ಒಪ್ಪಿಸ್ಕೊಡ್ತಾ ಇಲ್ಲಪ್ಪ. ಅವರು ಹೋಗೋಣ ಬರೋಣದಲ್ಲಿ ತಂದೆ ನೀವು ತಾನೇ ನಡೆಸಿರಿ ಅಪ್ಪ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ನೀವು ತಾನೇ ತಪ್ಪಿಸಿ ಕಾಪಾಡಿ ನಡೆಸಿರಿ ತಂದೆ. ಒಳ್ಳೆ ಆರೋಗ್ಯ ಬಲವನ್ನು ಕೊಡಿ. ಮನೆ ಕುಟುಂಬದಲ್ಲಿರುವಂತ ಸಕಲ ಸದಸ್ಯರನ್ನು ನಿಮ್ಮ ಕರೆದಲ್ಲಿ ಒಪ್ಪಿಸ್ಕೊಳ್ತಾ ಇದ್ದಾನೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲಾರನ್ನು ಹೆಸರಾಗಿ ಬಲಪಡಿಸಿರಿ ತಂದೆ. ಹೆಚ್ಚಾಗಿ ನಮ್ಮ ಸೇವೆಯನ್ನು ಮಾಡಕ್ಕಾಗುವಂತೆ ನಿಮ್ಮ ಕೃಪಾಹಸ್ತವರನ್ನು ನಡೆಸಬೇಕೆಂದು ನನ್ನ ಎಲ್ಲ ಪ್ರಾರ್ಥನೆ ಮನವಿಯನ್ನು ರಕ್ಷಕರು ಪ್ರಭು ಆಗಿರೋ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಇಂದು ನಾಳೆಯು ಯೇಸು ಕ್ರಿಸ್ತನ ಎರಡನೇ ಮರಣದವರೆಗೂ ನಮ್ಮೊಟ್ಟಿಗೂ ಸದಾ ಇರಲಿ. ಆಮೆನ್. ಆಮೆನ್. ಇಲ್ಲಿಯವರೆಗೂ